ಎಲ್ಲರಿಗೂ ನಮಸ್ಕಾರ. ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಹೊಸದಾಗಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ ಅಧಿಸೂಚನೆ ಆಗಿದೆ. ಹೌದು ಸ್ನೇಹಿತರೆ, ಅಕೌಂಟ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ಗ್ರೂಪ್ ಸಿ ಹುದ್ದೆಗಳಿಗೆ 242 ಪೋಸ್ಟ್ ಗಳು ಈಗ ಅಧಿಸೂಚನೆ ಆಗಿದೆ. ಸೊ ನಿಮಗೆ ಗೊತ್ತಿರಬಹುದು, ಕೆಪಿಎಸ್ ಇಂದ ಟ್ವೀಟ್ ಕೂಡ ಬಂದಿತ್ತು. ಹಲವಾರು ನೋಟಿಫಿಕೇಶನ್ ಸದ್ಯದಲ್ಲೇ ಆಗಲಿದೆ. ಸೊ ಸ್ಟಾರ್ಟಿಂಗ್ ಫ್ರಮ್ ದಿಸ್ ಅಂತ ಹೇಳ್ಬಿಟ್ಟು ನಿನ್ನೆ 14 ಮಾರ್ಚ್ 2023ಕ್ಕೆ ಸೊ ಈ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಸೊ ಹಾಗಾದ್ರೆ ಕೆಪಿಎಸ್ ಇಂದ ಮಾಡುವಂತಹ ಈ ಗ್ರೂಪ್ ಸಿ ಯ ಅಕೌಂಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಯಾರ್ಯಾರು ಎಲಿಜಿಬಿಲಿಟಿ ಇರ್ತೀರಾ, ಇದು ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಎಕ್ಸಾಮ್, ಮತ್ತು ಇದಕ್ಕೆ ಯಾವ ರೀತಿ ಪ್ರಿಪರೇಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇಂಪಾರ್ಟೆಂಟ್ ಡೇಟ್ಸ್, ಅಪ್ಲಿಕೇಶನ್ ಯಾವಾಗ ಎಂಡ್ ಆಗುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಎಜುಕೇಶನ್ ಕ್ವಾಲಿಫಿಕೇಶನ್ ಸ್ವಲ್ಪ ಗಂಭೀರವಾಗಿ ನೋಡ್ಬೇಕು, ಯಾಕಂದ್ರೆ ಎನಿ ಡಿಗ್ರಿ ಅಂತ ಕೊಟ್ಟಿಲ್ಲ. ಸೊ ಕೇವಲ BCom, BBA, BBM ಈ ರೀತಿಯಾದಂತಹ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಇದನ್ನ ಗಮನಿಸಬೇಕು. ಎಜುಕೇಶನ್ ಕ್ವಾಲಿಫಿಕೇಶನ್ ಹಾಗೆ ಏಜ್ ಲಿಮಿಟ್ ಎಷ್ಟಿದೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಅಧಿಕೃತ ಅಧಿಸೂಚನೆಯನ್ನ ನೋಡೋಣ. ಇದು ನೋಡಿ, KPSC ವೆಬ್ಸೈಟ್ ನಲ್ಲಿ ನೀವು ಹೋದ್ರೆ ಈ ಅಧಿಕೃತ ಅಧಿಸೂಚನೆ ನಿಮಗೆ PDF ಸಿಗುತ್ತೆ. ಸೊ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ನೋಡಿ, ನೀವು ನೋಡಬಹುದು, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಂದ 14 ಮಾರ್ಚ್ 2023ಕ್ಕೆ ಈ ನೋಟಿಫಿಕೇಶನ್ ಆಗಿತ್ತು. ಸೊ ಆಯೋಗ ಏನಿದೆ, ಕರ್ನಾಟಕ ಲೋಕಸೇವಾ ಆಯೋಗ, ಅದರ ನೇಮಕಾತಿ ನಿಯಮಗಳು 2021ರ ನಿಯಮಗಳ ಅನ್ವಯವಾಗಿ ಈ ಒಂದು ನೋಟಿಫಿಕೇಶನ್ ಅನ್ನ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಪೋಸ್ಟ್ ಕೋಡ್ ಬಂದು 1 ಅಂತ ಇದೆ. ಇಲ್ಲಿ ಪೋಸ್ಟ್ ನ ಹೆಸರು ಏನು ಅಂದ್ರೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಲೆಕ್ಕ ಸಹಾಯಕರು, ಅಂದ್ರೆ ಅಕೌಂಟ್ ಅಸಿಸ್ಟೆಂಟ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ, ಕನ್ನಡದಲ್ಲಿ ಲೆಕ್ಕ ಸಹಾಯಕರು ಅಂತ ಕರಿತೀವಿ. ಸೊ ಇದು ಬಂದ್ಬಿಟ್ಟು ಇಲ್ಲಿ ನೀವು ಗಮನಿಸಬಹುದು, ಉಳಿಕೆ ಮೂಲ ವೃಂದ ಅಂತ ಕೊಟ್ಟಿದ್ದಾರೆ. ಅಂದ್ರೆ ರೆಸಿಡ್ಯೂಯಲ್ ಪೇರೆಂಟ್ ಕೆಡಾರ್ ಅಂತ RPC. ಅಂದ್ರೆ ಇದು ಸಾಮಾನ್ಯ ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಮಾಡಬಹುದು. ಅಕಸ್ಮಾತ್ ಹೈದರಾಬಾದ್ ಕರ್ನಾಟಕಕ್ಕೆ ಇತ್ತು ಅಂದ್ರೆ HK ಅಂತ ಕೊಡ್ತಾ ಇದ್ರು, ಇದನ್ನ ಹೈದರಾಬಾದ್ ಹೈಕಾ ಅಂತ ಕೊಡ್ತಾ ಇದ್ರು ಹೈದರಾಬಾದ್ ಕರ್ನಾಟಕಕ್ಕೆ. ಬಟ್ ಇಲ್ಲಿ RPC ಕೊಟ್ಟಿದ್ದಾರೆ, ಅಂದ್ರೆ ಉಳಿಕ ಮೂಲ ವೃಂದ ಕೊಟ್ಟಿದ್ದಾರೆ. ಸೊ ಇದನ್ನ ಬೇರೆ ಎಲ್ಲ ಜಿಲ್ಲೆಯವರು ಮಾಡಬಹುದು, HK ಅವರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸೊ ಇದು RPC ಅಲ್ಲಿ ಕೆಡಾರ್ ಅಲ್ಲಿ ಕರೆದಿರುವಂತದ್ದು 242 ಪೋಸ್ಟ್ ಗಳನ್ನ ಕಾಲ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಹಾಗಾದ್ರೆ ಈ ಅಪ್ಲಿಕೇಶನ್ ಏನ್ ಕಾಲ್ ಮಾಡಿದ್ದಾರೆ, ಸೊ ಇದು ಯಾವಾಗ ಡೇಟ್ಸ್, ಇಂಪಾರ್ಟೆಂಟ್ ಡೇಟ್ಸ್ ನ ತಿಳ್ಕೊಳ್ಳೋಣ. ಸೊ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗಿರುತ್ತೆ ಅಂದ್ರೆ 23 ಮಾರ್ಚ್ 2023ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಕೊನೆ ದಿನಾಂಕ ಬಂದ್ಬಿಟ್ಟು 1 ತಿಂಗಳ ಕಾಲಾವಕಾಶ, 23 ಏಪ್ರಿಲ್ ತನಕ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಶುಲ್ಕವನ್ನ ಪಾವತಿಸಲು ಕೂಡ 24 ಏಪ್ರಿಲ್ ಲಾಸ್ಟ್ ಡೇಟ್ ಇರುತ್ತೆ. ಸೊ ಸ್ನೇಹಿತರೆ, ನೀವೊಂದೇನ್ ಗಮನಿಸಬೇಕು ಅಂತ ಹೇಳಿದ್ರೆ, ನೀವು KPSC ಅಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅಂತ ಹೇಳಿದ್ರೆ KPSC ಅಲ್ಲಿ ನಿಮ್ಮ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಹಾಗಾಗಿ KPSC ಅಲ್ಲಿ ನೀವು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಸೊ ನಂತರದಲ್ಲಿ ಜಸ್ಟ್ ಅಪ್ಲೈ ಅಂತ ಕೊಟ್ರೆ ಇದು ಅಪ್ಲಿಕೇಶನ್ ಅಪ್ಲೈ ಆಗುತ್ತೆ. ಸೊ ಹಾಗಾಗೇನೆ KPSC ಅಲ್ಲಿ ಪ್ರೊಫೈಲ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಹೇಗೆ ನೀವು SSC, ಈಗ UPSC ಅಲ್ಲಿ ಕೂಡ OTR ಅನ್ನ ಬಿಟ್ಟಿದ್ದಾರೆ, ಒನ್ ಟೈಮ್ ರಿಜಿಸ್ಟ್ರೇಷನ್. ಸೊ ಹಾಗಾಗಿ ಸ್ನೇಹಿತರೆ, ನಮ್ಮ KPSC ಅಲ್ಲಿ ಕೂಡ ಯಾರ್ಯಾರು ಇದುವರೆಗೂ ಹೊಸ ಗ್ರಾಜುಯೇಟ್ಸ್ ಇದೀರಾ ಅಥವಾ ಆಲ್ರೆಡಿ ಯಾರು KPSC ಪ್ರೊಫೈಲ್ ಮಾಡ್ಕೊಂಡಿಲ್ಲ, ಅವರು ಕೂಡ ಮಾಡ್ಕೋಬಹುದು ಸ್ನೇಹಿತರೆ. ಸೊ ನಂತರದಲ್ಲಿ ನಿಮ್ಗೆ ಈಗ ಪೋಸ್ಟ್ ಹೆಸರು ಗೊತ್ತಾಗಿದೆ, ಎಷ್ಟು ಪೋಸ್ಟ್ ಇದೆ ಗೊತ್ತಾಗಿದೆ, ಸೊ ಯಾವ ಇಂಪಾರ್ಟೆಂಟ್ ಡೇಟ್ಸ್ ಗೊತ್ತಾಗಿದೆ. ಸೊ ಈಗ ಶುಲ್ಕವನ್ನ ನೋಡೋಣ, ಫೀಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ನೋಡಿ, ಸಾಮಾನ್ಯ ಒಂದು ಜನರಲ್ ಕ್ಯಾಟಗರಿಗೆ, ಅನ್ರಿಸರ್ವ್ಡ್ ಕ್ಯಾಟಗರಿಗೆ 600 ರೂಪಾಯಿ ಶುಲ್ಕ ಇದೆ. ಇನ್ನು ಪ್ರವರ್ಗ ಅಂದ್ರೆ 2A, 2B, 3A, 3B, OBC ಕ್ಯಾಟಗರಿಗೆ ಏನ್ ಸೇರ್ತಾರೆ, ಸೊ ಅವರಿಗೆ 300 ರೂಗಳ ಫೀಸ್ ಇದೆ. ಇನ್ನು ಎಕ್ಸ್ ಸರ್ವಿಸ್ ಮೆನ್ ಅಥವಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಕ್ಯಾಟಗರಿ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿ ವಿನಾಯಿತಿ ಇರುತ್ತೆ. ಆದ್ರೆ ಅವರು ಏನು ಪರಿಶಿಷ್ಟ ಜಾತಿ ಇವ್ರದ್ದು ಏನು ವಿನಾಯಿತಿ ಇರುತ್ತೆ, ಆದ್ರೂ ಕೂಡ ಅವರು 35 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನ ಕಟ್ಟಬೇಕಾಗತ್ತೆ ಎಲ್ಲರೂ ಕೂಡ. ಸೊ ಹಾಗಾಗಿನೇ ಇದನ್ನ ಪಾವತಿಸದೆ ಹೊರತು ನಿಮ್ಮ ಅರ್ಜಿ ಏನೋ ಅಪ್ಲಿಕೇಶನ್ ಆಗೋದಿಲ್ಲ. ಸೊ ಹಾಗಾಗೇನೆ ಸೊ ಫೀಸ್ ನ ತಿಳ್ಕೊಂಡಿರಿ. ಜನರಲ್ ಕ್ಯಾಟಗರಿಗೆ 600, OBC ಗೆ 300, ಹಾಗೆ ಎಕ್ಸ್ ಸರ್ವಿಸ್ ಮನ್ ಗೆ 50 ರೂಪೀಸ್, ಹಾಗೆ ಉಳಿದಂತವರಿಗೆ 35 ರೂಪೀಸ್ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ತಿಳಿದಿರ್ಲಿ. ಈಗ ಅನುಸೂಚಿ ನಾವು ನೋಡೋಣ. ಅನುಸೂಚಿ ನೋಡಿ, ಇದರ ಗ್ರೂಪ್ ಸಿ ಹುದ್ದೆ ಇದು. ಸೊ ಪೋಸ್ಟ್ ಕೋಡ್ ಬಂದು 1 ಅಂತ ಇದೆ. ನಾನು ನಿಮ್ಗೆ ಹೇಳಿದೆ, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಮತ್ತು ಲೆಕ್ಕಪತ್ರ ಇಲಾಖೆ ಅಡಿಯಲ್ಲಿ ಕರೆದಿರುವಂತಹ ಎಕ್ಸಾಮ್ ಇದು. ಸೊ ಇದು RPC, ರೆಸಿಡ್ಯೂಯಲ್ ಪೇರೆಂಟ್ ಕೆಡಾರ್ ನ ಪೋಸ್ಟ್ 242 ಲೆಕ್ಕ ಸಹಾಯಕರು, ಅಕೌಂಟ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದರ ಪೇ ಕಮಿಷನ್ ನೋಡಿ, ನೀವು ವೇತನ ಶ್ರೇಣಿ 27,650 ರೂಪಾಯಿಂದ 52,650 ರೂಪಾಯಿವರೆಗೆ.
ಸೊ ನಿಮಗೆ ಗೊತ್ತಿರಬಹುದು ಇದು ಗ್ರೂಪ್ ಸಿ ಹುದ್ದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗೇನೆ ಈ ರೀತಿ ಇರುತ್ತೆ. ಈಗ ನೋಡಿ ಬಹಳ ಪ್ರಮುಖ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂತ ನೋಡಿ. ಇಲ್ಲಿ ಮಸ್ಟ್ ಪೊಸೆಸ್ BCom ಆರ್ BBM ಆರ್ BBA ಡಿಗ್ರಿ ಅಂತ ಹೇಳ್ಬಿಟ್ಟು, ಅಥವಾ ಅದರ ಈಕ್ವಿವೆಲೆಂಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಟಿಫೈಡ್ ಬೈ UGC ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಏನಿದೆ ಅದರಿಂದ ಈ BCom BBM BBA ಗೆ ತತ್ಸಮಾನ ವಿದ್ಯಾರ್ಹತೆ ಏನಿದೆ ಅದನ್ನ ಹೊಂದಿರಬೇಕು. ಬಟ್ BCom ಅನ್ನೇ ಪ್ರಮುಖವಾಗಿ BCom ಅಥವಾ BBA ಗ್ರಾಜುಯೇಟ್ಸ್ ಮಾತ್ರ ಇದಕ್ಕೆ ಮಾಡಬಹುದು, ಎನಿ ಡಿಗ್ರಿ ಅಲ್ಲ. ಸೊ ಯಾರು BA ಮಾಡಿರುವಂತವರಾಗಿರ್ಲಿ ಅಥವಾ ಬೇರೆ ಯಾವುದೇ ಡಿಗ್ರಿ ಮಾಡಿರೋರು ಇದಕ್ಕೆ ಅರ್ಹರಾಗೋದಿಲ್ಲ. ಕೇವಲ BCom BBM BBA ಮತ್ತು ತತ್ಸಮಾನ ವಿದ್ಯಾರ್ಹತೆ ಅಂದ್ರೆ ಇದಕ್ಕೆ ಅಕೌಂಟೆನ್ಸಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಹತೆ ನಿಮಗೆ ಇರಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಅಂದ್ರೆ BCom ಹಾನರ್ಸ್ ಆಗಿರ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. BIBF ರಿಜಿಸ್ಟ್ರೇಟೆಡ್ ಆಸ್ BBA ಅಂಡ್ BCom ಇಂಟರ್ನ್ಯಾಷನಲ್ ಬಿಸಿನೆಸ್ ಅಂಡ್ ಫೈನಾನ್ಸ್ ಈ ರೀತಿಯಾದಂತಹ ಕೋರ್ಸ್ ಗಳನ್ನ ಮಾಡಿದವರು ಮಾತ್ರ ಈ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗೇನೆ ನೀವು ಗಮನಿಸಬೇಕಾಗಿದೆ, ಇಲ್ಲಿ ಇದು ಕೇವಲ BCom ಅಭ್ಯರ್ಥಿ BBM ಅಭ್ಯರ್ಥಿ BBA ಅಭ್ಯರ್ಥಿಗಳಿಗೆ ಮಾತ್ರ ಇದು ಸೀಮಿತವಾಗಿರುತ್ತೆ. 242 ಪೋಸ್ಟ್ಗಳು ಲೆಕ್ಕ ಸಹಾಯಕರು ಅಸಿಸ್ಟೆಂಟ್ ಅಕೌಂಟೆಂಟ್ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಏಜ್ ಲಿಮಿಟ್ ನೋಡೋದಾದ್ರೆ ಕನಿಷ್ಠ 18 ಇಯರ್ಸ್ ಇರಬೇಕು, ಮತ್ತೆ ಗರಿಷ್ಠ 35 ವರ್ಷಗಳಿರಬೇಕು. ಹಾಗೆ OBC ಗೆ 38 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 40 ವರ್ಷ ತನಕ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಗಮನಿಸ್ಕೋಬೇಕು. ಸೊ ಏಜ್ ಲಿಮಿಟ್ ಕೂಡ ಗೊತ್ತಾಯ್ತು, ಯಾರಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅಪ್ಲೈ ಮಾಡ್ಬೇಕಂತ ಗೊತ್ತಾಯ್ತು. ಸೊ ಈಗ ಸ್ನೇಹಿತರೆ ನೀವು ಗಮನಿಸಬಹುದು ಯಾವ ರೀತಿ ಇದೊಂದು ಬಹಳ ಪ್ರಮುಖವಾದಂತಹ ಒಂದು ಸ್ಲೈಡ್. ಯಾಕೆ ಅಂದ್ರೆ ಸ್ನೇಹಿತರೆ, ಇತ್ತೀಚೆಗೆ KPSC 2021 ಏನು ಉಪನಿಯಮ ಇದೆ, ಸೊ ಇದ್ರ ಮುಖಾಂತರ ಒಂದು ಹೊಸದನ್ನ ತಂದಿದ್ದಾರೆ. ಅಂದ್ರೆ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನಿದೆ, ಮುಂಚೆ ಕೇವಲ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರು ಮಾತ್ರ ಬರಿಬೇಕಾಗಿತ್ತು, ಅಥವಾ ಬೇರೆ ಸ್ಟೇಟ್ ನವರು ನಮ್ಮ ಕರ್ನಾಟಕ ಎಕ್ಸಾಮ್ಸ್ ತಗೊಂಡಿದ್ರೆ ಮಾತ್ರ ಕಡ್ಡಾಯ ಕನ್ನಡ ಬರಿಬೇಕಾಗಿತ್ತು. ಮತ್ತೆ ಇಲ್ಲಿ ನೀವೇನಾದ್ರೂ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೆಗೆದುಕೊಂಡಿಲ್ಲ SSLC ಮತ್ತೆ PUC ಅಲ್ಲಿ ಅಂದ್ರೆ ಮಾತ್ರ ಕಡ್ಡಾಯ ಕನ್ನಡ ಬರಿಬೇಕಿತ್ತು. ಬಟ್ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಇದು ಅಧಿಕೃತ ಅಧಿಸೂಚನೆಯಲ್ಲೇ ಕೊಟ್ಟಿರುವಂತದ್ದು. ಕನ್ನಡ ಭಾಷಾ ಪರೀಕ್ಷೆ ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ನಿಯಮಗಳ 2021 ಉಪನಿಯಮ 7 ಅನ್ವಯ ಏನಂತ ಹೇಳ್ತಿದ್ದಾರೆ ಅಂದ್ರೆ, ಕನ್ನಡ ಭಾಷಾ ಪರೀಕ್ಷೆ ಎಲ್ಲಾ ಅಭ್ಯರ್ಥಿಗಳಿಗೂ ಕಡ್ಡಾಯವಾಗಿರತಕ್ಕದ್ದು ಅಂತ ಹೇಳ್ಬಿಟ್ಟು. ಅಂದ್ರೆ ಪ್ರತಿಯೊಬ್ರು ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಿದ್ದೀರಾ ಎಲ್ಲರಿಗೂ ಕೂಡ ಕಡ್ಡಾಯವಾಗಿ ಕನ್ನಡವನ್ನ ಬರಿಬೇಕಾಗುತ್ತೆ. ಇದರಲ್ಲಿ ಅರ್ಹತೆಯನ್ನ ಪಡ್ಕೊಂಡು ಮಾತ್ರ ನೀವು ಎಕ್ಸಾಮ್ ನ ಬರಿಬಹುದಾಗಿರುತ್ತೆ. ಸೊ ಕಡ್ಡಾಯ ಕನ್ನಡ ಪೇಪರ್ ನಿಮಗೆ ಗೊತ್ತಿರುತ್ತೆ, 150 ಮಾರ್ಕ್ಸ್ ಗೆ ಪೇಪರ್ ಇರುತ್ತೆ. ಮಿನಿಮಮ್ 50 ಮಾರ್ಕ್ಸ್ ಪಾಸಿಂಗ್ ನ ತೆಗೆದುಕೋಬೇಕಾಗುತ್ತೆ. SSLC ಮಟ್ಟದ ಕನ್ನಡವನ್ನ ನಿಮಗೆ ಕೇಳಲಾಗುತ್ತೆ. ಸೊ ಇದು ಅಂದ್ರೆ ಇದು ತಿದ್ದುಪಡಿ ನಿಯಮ 2022 ಇದು ತಿದ್ದುಪಡಿ ಮಾಡಲಾಯಿತು. ಸೊ ಹಾಗಾಗೇನೆ ಎಲ್ಲರೂ ಕೂಡ ಇದನ್ನ ಕಡ್ಡಾಯವಾಗಿ ಕನ್ನಡನ ಬರೀಬೇಕಾಗುತ್ತೆ. ಈಗ ಇತ್ತೀಚೆಗೆ KPSC ಇಂದ ಯಾರ್ಯಾರು ಎಕ್ಸಾಮ್ ಬರ್ದಿದ್ದೀರಾ ಅವ್ರಿಗೆಲ್ಲರಿಗೂ ಇದರ ಮಾಹಿತಿ ಇರುತ್ತೆ. ಇತ್ತೀಚೆಗಾದಂತಹ ಗ್ರೂಪ್ A B C ಹುದ್ದೆರ ಕಡ್ಡಾಯ ಕನ್ನಡ ಇತ್ತೀಚೆಗೆ ಫೆಬ್ರವರಿಯಲ್ಲಿ ನಡೆದಿತ್ತು. ಸೊ ಇನ್ನು ಕೂಡ ಯಾವ್ಯಾವ ನೋಟಿಫಿಕೇಶನ್ ಆಗುತ್ತೆ ಒಟ್ಟಾರೆಯಾಗಿ ಕಡ್ಡಾಯ ಕನ್ನಡ ಎಕ್ಸಾಮ್ ಅನ್ನ ಮಾಡ್ತಾರೆ. ಸೊ ಇದನ್ನ ನೀವು ಬರಿಬೇಕಾಗತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ ಕನಿಷ್ಠ 35% ಅಂಕಗಳನ್ನಾದ್ರೂ ತೆಗಿಬೇಕು ನಿಮ್ಮ ಅರ್ಹತೆಯನ್ನ ತಗೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಅಧಿಕೃತ ಅಧಿಸೂಚನೆಯಲ್ಲಿ ನಿಮಗೆ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಇದು ಗ್ರೂಪ್ C ಪೋಸ್ಟ್ ಆಗಿರೋದ್ರಿಂದ ನೀವು KPSC ಗ್ರೂಪ್ C ಎಕ್ಸಾಮ್ಸ್ ಯಾರಾದ್ರೂ ಬರ್ದಿದ್ರೆ ಗೊತ್ತಿರುತ್ತೆ ಪ್ಯಾಟರ್ನ್ ಯಾವ ತರ ಇರುತ್ತಂತ. 2 ಪೇಪರ್ ನಿಮಗೆ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2 ಅಂತ ಹೇಳಿ. ಪೇಪರ್ 1 ಅನ್ನ GK ಪೇಪರ್ ಅಥವಾ ಸಾಮಾನ್ಯ ಜ್ಞಾನ ಪೇಪರ್ ಅಂತ ಕರಿತೀವಿ. 2ನೇ ಪೇಪರ್ ಅನ್ನ ಸಂವಹನ ಅಥವಾ ಕಮ್ಯುನಿಕೇಶನ್ ಪೇಪರ್ ಅಂತ ಕರಿತೀವಿ. GK ಪೇಪರ್ ಅಲ್ಲಿ ನಿಮಗೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್, ಕರೆಂಟ್ ಅಫೇರ್ಸ್, ಸೈನ್ಸ್, ಮೆಂಟಲ್ ಅಬಿಲಿಟಿ ಈ ರೀತಿಯಾದಂತಹ ಪ್ರಶ್ನೆಗಳು ಬಂದ್ರೆ, ಪೇಪರ್ 2 ಅಲ್ಲಿ ಇಂಗ್ಲಿಷ್, ಕನ್ನಡ, ಕಂಪ್ಯೂಟರ್ ಈ ರೀತಿಯಾದಂತಹ ಪ್ಯಾಟರ್ನ್ ಅಲ್ಲಿ ನಿಮಗೆ ಗ್ರೂಪ್ C ಹುದ್ದೆಗಳ ಎಕ್ಸಾಮ್ಸ್ ಅನ್ನ ಮಾಡಲಾಗುತ್ತೆ. ಸೊ ಅದೇ ರೀತಿ ಇದು ಕೂಡ ಗ್ರೂಪ್ C ಹುದ್ದೆ ಆಗಿರೋದ್ರಿಂದ ಇದಕ್ಕೂ ಕೂಡ ಅದೇ ರೀತಿ ಸಿಲೆಬಸ್ ಇರುತ್ತೆ. ಇಲ್ಲಿ ಸಿಲೆಬಸ್ ನ ಕೊಟ್ಟಿದ್ದಾರೆ. ನೀವು ಇದನ್ನ ಕರೆಕ್ಟ್ ಆಗಿ ಇದನ್ನ ನೋಡ್ಕೊಂಡು ಇದರ ತಕ್ಕಗೆ ಪ್ರಿಪೇರ್ ಆಗ್ತಾ ಇವತ್ತಿಂದಾನೇ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಈ ಎಕ್ಸಾಮ್ ಆಗೋ ವೇಳೆಗೆ ನೀವು ಸೂಕ್ತವಾಗಿ ಎಕ್ಸಾಮ್ ನ ಒಬ್ಬ ಆಸ್ಪಿರೆಂಟ್ ಆಗಿ ನೀವು ಇದನ್ನ ಎದುರಿಸಬಹುದಾಗಿರುತ್ತೆ. ನೋಡಿ, ಪ್ರಚಲಿತ ಘಟನೆಗಳನ್ನ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲೆ ಪ್ರಚಲಿತ ಘಟನೆಗಳಿರುತ್ತೆ. ಸೊ ಇದಕ್ಕಾಗಿ ನೀವು ಸ್ಪರ್ಧಾ ಅಶ್ವಮೇಧ ಪ್ರಚಲಿತ ಘಟನೆಗಳ ಮಾಸಪತ್ರಿಕೆಯನ್ನು ಗಮನಿಸಬಹುದು. ನಮ್ಮ ವೆಬ್ಸೈಟ್ ಹಾಗೂ ಟೆಲಿಗ್ರಾಮ್ ಗುಂಪುಗಳಲ್ಲಿ ಲಭ್ಯ ಇದೆ. ಇನ್ನು ಸಾಮಾನ್ಯ ವಿಜ್ಞಾನ ವಿಷಯಗಳು ಜನರಲ್ ಸೈನ್ಸ್,
ಭೂಗೋಳಶಾಸ್ತ್ರದ ವಿಷಯಗಳು, ಜಿಯೋಗ್ರಫಿ, ಹಾಗೆ ಸಮಾಜ ವಿಜ್ಞಾನದ ವಿಷಯಗಳು. ನೋಡಿ, ಇದು ಬಹಳ ಸಮಾಜ ವಿಜ್ಞಾನ ಇತ್ತೀಚೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು 2 ರಿಂದ 3 ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಸೊ ಇದನ್ನ ನೀವು ಗಮನಿಸ್ಕೋಬೇಕಾಗತ್ತೆ. ಸೊ ನಂತರ ನೋಡಿ, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸದ ವಿಷಯಗಳು ಅಂತ ಹೇಳ್ಬಿಟ್ಟು, ಅಂದ್ರೆ ಸೊಸೈಟಿ, ಇಂಡಿಯನ್ ಸೊಸೈಟಿ ಅದರ ಬೆಳವಣಿಗೆ ಇತಿಹಾಸದ ವಿಷಯಗಳು ಅಂತ. ಅಂದ್ರೆ ಇಲ್ಲಿ ಹಿಸ್ಟ್ರಿ ಅಂತ ನೇರವಾಗಿ ಕೊಟ್ಟಿಲ್ಲ, ಈ ರೀತಿ ಕೊಟ್ಟಿದ್ದಾರೆ. ಭಾರತ ಮತ್ತು ಕರ್ನಾಟಕ ಇತಿಹಾಸ ಅಂತ ಕೊಟ್ಟಿದ್ದಾರೆ. ಸೊ ಇಂಡಿಯನ್ ಮತ್ತು ಕರ್ನಾಟಕ ಹಿಸ್ಟ್ರಿಯನ್ನು ನೀವು ಓದ್ಬೇಕಾಗುತ್ತೆ, ಯಾಕಂದ್ರೆ ಇದು ಕರ್ನಾಟಕ ಎಕ್ಸಾಮ್ಸ್ ಆಗಿರೋದ್ರಿಂದ. ಜೊತೆಗೆ ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ, ಹಾಗೆ ನೀವು ನೋಡ್ತಾ ಹೋಗ್ಬೋದು, ಅದೇ ರೀತಿ ಎಲ್ಲಾದ್ರೂ ಕೊಟ್ಟಿದ್ದಾರೆ. ಬಟ್ ಇದಿಷ್ಟು ಜನರಲ್ ಪೇಪರ್ ಆದ್ರೆ ಅದರಲ್ಲಿ ನಿಮಗೆ ಒಂದಿಷ್ಟು ಕೊಟ್ಟಿದ್ದಾರೆ ನೋಡಿ. ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳಿನ ವಿಷಯಗಳು, ಕರ್ನಾಟಕದ ಅರ್ಥವ್ಯವಸ್ಥೆ, ಸಾಮರ್ಥ್ಯ ಮತ್ತು ದೌರ್ಬಲ್ಯತೆಯ ಪ್ರಸ್ತುತ ಸ್ಥಿತಿಗತಿ. ಸೊ ಈ ರೀತಿಯಾದಂತಹ ಕೆಲವೊಂದು ವಿಚಾರಗಳನ್ನ ನೀವು ಎಕ್ಸ್ಟ್ರಾ ಓದ್ಬೇಕಾಗತ್ತೆ ಸ್ನೇಹಿತರೆ. ಸೊ ಇದನ್ನ ಬೇಗ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಸೂಕ್ತವಾದಂತಹ ಪುಸ್ತಕಗಳನ್ನ ತೆಗೆದುಕೊಳ್ಳಿ. ಸೊ ಕೋಚಿಂಗ್ ಅಗತ್ಯ ಇದ್ರೆ ಕೋಚಿಂಗ್ ಕೂಡ ತೆಗೆದುಕೊಳ್ಳಿ. ಬಿಕಾಸ್ ಇದು 242 ಪೋಸ್ಟ್ ಗ್ರೂಪ್ ಸಿ ಕೇವಲ ಬಿಕಾಮ್ ಅಭ್ಯರ್ಥಿಗಳಿಗೆ ಅಂತ ಹೇಳ್ಬಿಟ್ಟಿರುವಂತದ್ದು. ಸೊ ಬಹಳ ನಿಮಗೆ ಉತ್ತಮ ರೀತಿಯಲ್ಲಿದೆ. ಸೊ ಒಳ್ಳೆ ಈಗ ನೋಟಿಫಿಕೇಶನ್ ಆಗಿದೆ. ನೀವು ಈಗಿಂದಾನೇ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದನ್ನ ಎಕ್ಸಾಮ್ ನ ಕ್ರ್ಯಾಕ್ ಮಾಡಬಹುದಾಗಿರುತ್ತೆ. ಇನ್ನು ಪೇಪರ್ 2 ನಿಮಗೆ ಹೇಳಿದಾಗೆ ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಇರುತ್ತೆ. ಕನ್ನಡ, ಇಂಗ್ಲಿಷ್ 35 ಮಾರ್ಕ್ಸ್ ಈಚ್ ಇರುತ್ತೆ. ಕನ್ನಡಕ್ಕೆ 30 ಮಾರ್ಕ್ಸ್ ಗಳು ಇರುತ್ತೆ. ಇಲ್ಲಿ ಒಂದು ನೋಟಿಫಿಕೇಶನ್ ಅಲ್ಲಿ ಒಂದನ್ನ ನೀವು ಗಮನಿಸಬೇಕು. ಇತ್ತೀಚೆಗೆ KPSC ಮಾಕ್ ಎಕ್ಸಾಮ್ ಕೂಡ CBRT ಅನ್ನ ಮಾಡಿದ್ರು. ಸೊ ಇಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ, ಸದರಿ ಹುದ್ದೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆ ಇದನ್ನ ಆಫ್ಲೈನ್ OMR ಮಾದರಿ ಆದ್ರೂ ಮಾಡಬಹುದು, ಅಥವಾ ಗಣಕಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್, CBRT ಅಂತ ಏನ್ ಕರಿತೀವಿ, ಅದನ್ನ ಕೂಡ ಮಾಡಬಹುದು, ನಡೆಸಲಾಗುವುದು ಅಂತ ಇದೆ. ಈ ವಿಷಯದಲ್ಲಿ ಆಯೋಗದ ತೀರ್ಮಾನನೇ ಅಂತಿಮವಾಗಿರುತ್ತೆ. ಅಕಸ್ಮಾತ್ CBRT ಮಾಡೋದಾದ್ರೆ, ಆನ್ಲೈನ್ ಎಕ್ಸಾಮ್ ಮಾಡೋದಾದ್ರೆ, ಸೊ ಅದನ್ನ ತೀರ್ಮಾನಿಸಿದ್ದಲ್ಲಿ ಅಭ್ಯರ್ಥಿಗಳಿಗೆ ಮೊದಲನೇ ಸೂಚನೆಯನ್ನ ಕೊಡ್ತಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಕ್ ಟೆಸ್ಟ್ ಅನ್ನ ಕೂಡ್ಲಿಕ್ಕೆ ಕೂಡ ಅವಕಾಶವನ್ನ ಮಾಡ್ಕೊಡ್ತಾರೆ ಅಂತರ್ಜಾಲದಲ್ಲಿ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿದ್ದಾರೆ. ಇದನ್ನು ನೀವು ಗಮನಿಸಬೇಕು. ಯಾಕಂದ್ರೆ ಇತ್ತೀಚೆಗೆ KPSC ಮಾಕ್ ಎಕ್ಸಾಮ್ ಮಾಡಿದ್ರು, ಸಕ್ಸಸ್ಫುಲ್ ಆಗಿತ್ತು. ಸೊ ಹಾಗಾಗಿ ಮುಂಬರುವಂತ ಎಕ್ಸಾಮ್ ಮಾಕ್ ಎಕ್ಸಾಮ್ ಕೂಡ ಮಾಡಬಹುದಾಗಿರುತ್ತೆ. ಇಲ್ಲಿ ನಿಮ್ಗೆ ನೋಡಬಹುದು, ಕಡ್ಡಾಯ ಕನ್ನಡಕ್ಕೆ ಸುಮಾರು ಜನ ಸಿಲೆಬಸ್ ಏನು ಅಂತ ಕೇಳ್ತಾ ಇದ್ರೆ, ನೀವು KPSC ಅಫಿಷಿಯಲ್ ವೆಬ್ಸೈಟ್ ಗೆ ಹೋದ್ರೆ ಅಲ್ಲಿ ಪಠ್ಯಕ್ರಮ ಅಂತ ಒಂದು ಟ್ಯಾಬ್ ಸಿಗುತ್ತೆ. ಅಲ್ಲಿ ಹೋದ್ರೆ ನಿಮಗೆ ಕಂಪ್ಲೀಟ್ ನಿಮಗೆ ಸಿಲೆಬಸ್ ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿದೆ, ಅದಕ್ಕೆ ಲಿಂಕ್ ಅನ್ನ ಕೂಡ ಕೊಟ್ಟಿದ್ದಾರೆ, ಅದನ್ನ ಗಮನಿಸಿ. ನಂತರ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಅಪ್ಲಿಕೇಶನ್ ಹಾಕೋರು ಯಾವಾಗ್ಲೂ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಇಲ್ಲಿ ನೋಡಿ, ಪರಿಶಿಷ್ಟ ಜಾತಿಯಲ್ಲಿ SC ಯಲ್ಲಿ ಇತರೆ ಬರೀ 7 ಪೋಸ್ಟ್ ಇರೋದು. ಅಂದ್ರೆ SC ಜನರಲ್ ಒಬ್ಬ ಅಭ್ಯರ್ಥಿ ಇದ್ದಾನೆ ಅಂದ್ರೆ ಅವ್ನು ಬರೀ 7 ಪೋಸ್ಟಿಗೆ ಎಕ್ಸಾಮ್ ನ ಬರೀತಾ ಇರ್ತಾನೆ. ಅದರಲ್ಲೇ ಪರಿಶಿಷ್ಟ ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಅಭ್ಯರ್ಥಿ, ಮಾಜಿ ಸೈನಿಕ 4 ಪೋಸ್ಟ್ ಇದೆ, ಅಂಗವಿಕಲರು 1 ಪೋಸ್ಟ್, ಯೋಜನೆ ನಿರಾಶ್ರಿತ ಅಭ್ಯರ್ಥಿಗಳು 2. ಈ ರೀತಿ SC ಗೆ ಒಟ್ಟು 41 ಪೋಸ್ಟ್ ಇದೆ. ಹಾಗಂತ ಕೇವಲ SC ಗೆ 41 ಪೋಸ್ಟ್ ಅಂತ ಅಲ್ಲ, ಇದು ನೀವು ಗಮನಿಸಬೇಕಾಗತ್ತೆ. ಈಗ SC ಗ್ರಾಮೀಣ ಅಭ್ಯರ್ಥಿ ಇದ್ರೆ ಮಾತ್ರ ನೀವು ಆ ಪೋಸ್ಟ್ ಗೆ ಹೋಗ್ಬೋದು. ಸೊ 10 ಪೋಸ್ಟ್ ಗಳು ನಿಮಗೆ ಅದಕ್ಕೆ ಸಿಗುತ್ತೆ. ಸೊ ಆ ರೀತಿ ನಿಮಗೆ ಎಷ್ಟು ಪೋಸ್ಟ್ ಸಿಗುತ್ತೆ, ಎಷ್ಟು ಕಾಂಪಿಟೇಷನ್ ಇದೆ, ನೀವು ಎಷ್ಟು ಓದ್ಬೇಕು. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೆ, ಕೇವಲ ಕಟ್ ಆಫ್ ಕ್ಲಿಯರ್ ಮಾಡಿದ್ರೆ ಸಾಲೋದಿಲ್ಲ, ಹೆಚ್ಚು ಅಂಕಗಳನ್ನ ತೆಗಿಬೇಕು, ಹುದ್ದೆಗಳು ನಿಮಗೆ ಸಿಗ್ಬೇಕು ಅಂತ ಆಗಿದ್ರು ಅಂತಂದ್ರೆ. ಸೊ ಹಾಗಾಗಿ ಜನರಲ್ ಕೆಟಗರಿ ಅಥವಾ ಒಂದು ಜಾಸ್ತಿ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ನೀವು ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ, ಜೊತೆಗೆ ಸ್ನೇಹಿತರೆ ಕರೆಂಟ್ ಅಫೇರ್ಸ್ ನಾನು ನಿಮ್ಗೆ ಏನ್ ಹೇಳಿದೆ, ಸಿಲೆಬಸ್ ಅನ್ನ ಹೇಳ್ತಾ ಕರೆಂಟ್ ಅಫೇರ್ಸ್ ಅನ್ನ ಹೇಳಿದ್ದೆ. ಸೊ ಕರೆಂಟ್ ಅಫೇರ್ಸ್ ನಿಮಗೆ ಬೇಕಾದಲ್ಲಿ ನಮ್ಮ ಅಚೀವರ್ಸ್ ಅಕಾಡೆಮಿಯ ವೆಬ್ಸೈಟ್ ಗೆ ನೀವು ದೈನಂದಿನವಾಗಿ ಭೇಟಿ ನೀಡಿದ್ರೆ ನಿಮಗೆ ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇವತ್ತಿನ ಕರೆಂಟ್ ಅಫೇರ್ಸ್ ಜಲ್ ಶಕ್ತಿ ಅಭಿಯಾನ್ ಬಗ್ಗೆ ಇದೆ. ಸೊ ಅದನ್ನ ನಿಮಗೆ ಗಮನಿಸಿ. ಅಥವಾ ನಿಮಗೆ ಮಾಸಿಕವಾಗಿ ನೀವು ಕರೆಂಟ್ ಅಫೇರ್ಸ್ ನ ಓದ್ತಿದ್ದೀರಾ ಅಂದ್ರೆ ಅದ್ರ ಪಕ್ಕದ ಟ್ಯಾಬ್ ಸ್ಪರ್ಧಾಶ್ರಮಿದ ಮ್ಯಾಗಝೀನ್ ಅಂತ ಏನಿದೆ ಆ ಟ್ಯಾಬಿಗೆ ಹೋದ್ರೆ ನಿಮಗೆ ಮಾಸಿಕ ಪತ್ರಿಕೆಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಗೆ ಹೇಳ್ತಾ ಇದ್ದೆ, ಯಾವುದೇ ಪರೀಕ್ಷೆಗೆ ನೀವು ಓದ್ತಾ ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸ್ ನಿಮಗೆ ಗೊತ್ತಿರಬೇಕು ಅಂತ. ಸೊ ಹಾಗಾಗೇನೆ ಸೊ ಕರೆಂಟ್ ಅಫೇರ್ಸ್ ಮ್ಯಾಗಝೀನ್ಸ್ ಅನ್ನ ನೀವು ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಜೊತೆಗೆ ಕಾನ್ಸೆಪ್ಟ್ ಟೆಸ್ಟ್ ಗಳು, ಮಾಕ್ ಟೆಸ್ಟ್ ಗಳು ಬೇಕಿದ್ರೆ ಪರೀಕ್ಷಾ ಮಂದಿರ ವೆಬ್ಸೈಟ್ ಗೆ ಹೋದ್ರೆ ನಿಮಗೆ ಅಲ್ಲಿ ಕಾನ್ಸೆಪ್ಟ್ ಟೆಸ್ಟ್ ನ ಯಾವ ರೀತಿ ಆಕ್ಸೆಸ್ ಮಾಡಬಹುದು ಅನ್ನೋದಿರುತ್ತೆ. ಸೊ ಪ್ರತಿ ಭಾನುವಾರ ಕೂಡ ಸಂಡೇ ಟೆಸ್ಟ್ ಇರುತ್ತೆ, ಅದನ್ನೆಲ್ಲ ಕೂಡ ನೀವು ಆಕ್ಸೆಸ್ ಮಾಡಬಹುದು ಸ್ನೇಹಿತರೆ. ಅಚೀವರ್ಸ್ ಕೋಚಿಂಗ್ ಸಂಸ್ಥೆ ಕಳೆದ 8 ವರ್ಷದಿಂದ ಉತ್ತಮ ಫಲಿತಾಂಶವನ್ನ ದಾಖಲೆ ಮಾಡ್ತಾ ಇದೆ. ಸೊ ಬ್ಯಾಂಕಿಂಗ್ ಗೆ ಪ್ರತ್ಯೇಕ ಬ್ಯಾಚಸ್ ಇದೆ, SSC ಗೆ ಪ್ರತ್ಯೇಕ ಬ್ಯಾಚಸ್ ಇದೆ, PGCET, ಡಿಪ್ಲೊಮಾ CET, KCET ಮತ್ತು ನೀಟ್ ಗಳಿಗೆ ಕ್ರಾಶ್ ಕೋರ್ಸ್ ಗಳು ಪ್ರಾರಂಭವಾಗಿದೆ. ಹಾಗೆ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ಸ್ ಗಳಿಗೆ ಕೂಡ
ಪ್ರತ್ಯೇಕ ಬ್ಯಾಚ್ ಗಳು ಲಭ್ಯ ಇರುತ್ತೆ ಸ್ನೇಹಿತರೆ. ಇದರ ಮಾಹಿತಿಗಾಗಿ ನೀವು ರಾಘವೇಂದ್ರ ಸ್ವಾಮಿ ಮಠದ ರಸ್ತೆ, ತಿಲಕ್ ನಗರ್ ಮೊದಲನೇ ಕ್ರಾಸ್ ಅಲ್ಲಿ ಇರುವಂತಹ ನಮ್ಮ ಕಚೇರಿಗೆ ಭೇಟಿ ನೀಡಬಹುದು, ಅಥವಾ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಕಾಂಟ್ಯಾಕ್ಟ್ ಗೆ ನೀವು ನಮ್ಮನ್ನ ಸಂಪರ್ಕಿಸಬಹುದು ಅಂತ ಹೇಳ್ತಾ, ಸೊ ಸ್ನೇಹಿತರೆ ಇದೇ ರೀತಿ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಶೇರ್ ಮಾಡಿ. ಯಾರ್ಯಾರು ಬಿಕಾಮ್ ಅಭ್ಯರ್ಥಿಗಳಿದ್ರೆ ಇದನ್ನೆಲ್ಲ ಒಮ್ಮೆ ಅಪ್ಲಿಕೇಶನ್ ಅನ್ನ ಹಾಕಿ ಎಕ್ಸಾಮ್ ನ ತೆಗೆದುಕೊಳ್ಳಿ. ಸೊ ನಮ್ಮ ಯೂಟ್ಯೂಬ್ ನಲ್ಲಿ ನೀವು ನೋಡ್ತಾ ಇದ್ರೆ ಎಲ್ಲದಕ್ಕೂ ಸಂಬಂಧ ಕನ್ನಡಕ್ಕೆ ಒಂದು ವಿಡಿಯೋ ಸರಣಿ ಇದೆ, ಹಾಗೇನೆ ಎಲ್ಲ ಪ್ರಶ್ನೆ ಪತ್ರಿಕೆಗಳ ವಿಡಿಯೋ ಸರಣಿ ಇದೆ. ಸೊ ಅದನ್ನ ನೀವು ಒಮ್ಮೆ ಚೆಕ್ ಮಾಡಿ ನೋಡಿ, ಯಾವ ರೀತಿ ಗ್ರೂಪ್ ಸಿ ಎಕ್ಸಾಮ್ಸ್ ನ ನೀವು ಎದುರಿಸಬಹುದು, ಈಗಿಂದಾನೇ ಸೂಕ್ತವಾಗಿ ಪ್ರಿಪರೇಷನ್ಸ್ ಅನ್ನ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ನಮ್ಮನ್ನ ಫಾಲೋ ಮಾಡ್ತೀರಿ ಅಂತ ಹೇಳ್ತಾ ಧನ್ಯವಾದಗಳು.